IB ನಮಗೆಲ್ಲ ಗೊತ್ತೇ ಇದೆ. ಬ್ರಿಟಿಷ್ ಕಾಲದಿಂದ ಬಂಗಾರಪೇಟೆಯಲ್ಲಿ ಒಂದು IB ಇತ್ತು. ನಮ್ಮ ತಂದೆಯವರು 2004ರಿಂದ 2008 ತನಕ ಈ ಭಾಗದಲ್ಲಿ ಶಾಸಕರಾಗಿ ಕೆಲಸ ಮಾಡಿದರು. ಆವಾಗ ಉದಾಸಿಯವರು PWD ಮಂತ್ರಿ ಆಗಿದ್ದರು. ಆಗಿನ ಕಾಲಕ್ಕೆ ಸುಮಾರು 1 ಕೋಟಿಯಷ್ಟು ಅನುದಾನ ತಗೊಬಂದು IB ಚಿಕ್ಕದಾಗಿದ್ದಂಥ IBನ ಒಂದು ಸುಸಜ್ಜಿತವಾದ ಒಂದು ದೊಡ್ಡ ಕಟ್ಟಡ ಕಟ್ಟಿ ಸುತ್ತು ಅದು IB ಜಾಗ ಎಷ್ಟಿದೋ ಅಷ್ಟಕ್ಕೂ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದರು. ಇತ್ತೀಚೆಗೆ ಒಂದು ತಿಂಗಳಿಂದ ನಾನು ನೋಡಿದಾಗ ಚೆನ್ನಾಗಿದ್ದಂಥ IBನ ಕಟ್ ಮಾಡಿ ರಸ್ತೆಯಾಗಿ ಅಗ್ರಿಕಲಾ ನೆಪದಲ್ಲಿ ಅದನ್ನು ಯಾರೋ ಒಂದು ಸ್ವಂತಕ್ಕೆ ಬಳಸ್ಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿರೋಂಥ ಮನೆಗಳು ಕೂಡ ಪಾಪ ತೊಂದರೆ ಕೊಟ್ಟು ಹೊಡೆದಿದ್ದಾರೆ. ರಸ್ತೆ ಅಗಲೀಕರಣ ಈಗ ಬಂಗಾರಪೇಟೆ KGF ಅಂತಂದರೆ ಬಂಗಾರಪೇಟೆ ಸ್ಟಾರ್ಟ್ ಆಗಬೇಕು, KGF ಅಲ್ಲಿ ಎಂಡ್ ಆಗಬೇಕು. ಹಂಗೆ ನೀವು ಬಂಗಾರಪೇಟೆ KGF ಮುಖ್ಯ ರಸ್ತೆಯಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಕಾರಲ್ಲಿ ರಸ್ತೆವರೆಗೂ ಅದು ಎಂಡ್ ಆಗಬೇಕು. ಎಲ್ಲೂ ಅಲ್ಲ, ಅಷ್ಟು ದೂರ ಹೋಗಲಿಲ್ಲ. ಅಲ್ಲಿಗೂ ಹೋಗಿ ಅವ್ರ ಮನೆಗೆ ತಿರುಗುವಂಥ ಅವ್ರ ಸ್ವಂತಕ್ಕೆ ಅದು ಮಾಡಿದ್ದಾರೆ. ಸರ್ಕಾರಿ ಜಾಗನ ಹಂಗೆ ದುರ್ಬಳಕೆ ಮಾಡೋದು ಖಂಡಿತವಾಗ್ಲೂ ತಪ್ಪು. ಅದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಮತ್ತು ಅದ್ರ ಬಗ್ಗೆ ಒಂದು ಹೋರಾಟ ಕೂಡ ನಾವು ಮಾಡ್ತೀವಿ. ಕೆಲವೊಂದು ಅಧಿಕಾರಿಗಳು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ಬಿಟ್ಟಿದ್ದಾರೆ, ಸ್ಲೇವ್ಸ್ ಆಗಿಬಿಟ್ಟಿದ್ದಾರೆ, ಅದರ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಸೊ ಅವರೇನು ಒಂದು ಅವರ ಮೇಲಿನ ಅಧಿಕಾರಿಗಳ ಕಡೆಯಿಂದ ಒಂದು ಪರ್ಮಿಷನ್ ಏನು ಬೇಕಾಗಿಲ್ಲ. ಒಂದು ಚಿಕ್ಕ ಉದಾಹರಣೆ ನಿಮ್ಗೆ ಹೇಳ್ತೀನಿ. ಇಲ್ಲಿ ಜೂನಿಯರ್ ಕಾಲೇಜ್ ಮುಂಭಾಗದಲ್ಲಿ ಜೂನಿಯರ್ ಕಾಲೇಜ್ ಸ್ಟೇಡಿಯಂ ಮುಂದ್ಗಡೆ ಒಂದು BCMದು ಜಾಗ ಇತ್ತು. ಆಗಿನ ಕಾಲದಲ್ಲಿ ಒಂದು ಹಳೆ ಪಾಡು ಬಿದ್ದಿರೋ ಒಂದು ಬಿಲ್ಡಿಂಗ್ ಇತ್ತು. ನಮ್ಮ ತಂದೆಯವರು ಶಾಸಕರಾದಾಗ ಆ ಜಾಗನ ಕೋರ್ಟ್ ಕೊಡಬೇಕು ಅಂತ ಸುಮಾರಷ್ಟು ಪ್ರಯತ್ನ ಪಟ್ಟರು. ಅವರು ಡಿಪಾರ್ಟ್ಮೆಂಟ್ ನಮಗೆ ಪರ್ಮಿಷನ್ ಕೊಡಲಿಲ್ಲ. ಪಾರ್ಲಿಮೆಂಟ್ ಇದು ಅಸೆಂಬ್ಲಿ ತನಕ ತೊಗೊಂಡೋಗಿ BCM ಅವರು ನಮಗೆ ಕೊಡಲಿಲ್ಲ. ಪಕ್ಕದಲ್ಲಿರೋ ವೆಟರ್ನರಿ ಜಾಗನಲ್ಲಿ ಮಾಡೋಣ ಅಂತ ಹೋದ್ರು, ಅವಾಗ ಕೊಡಲಿಲ್ಲ. ಅಂಥದ್ರಲ್ಲಿ PWD ಒಂದು ಸರ್ಕಾರಿ ಜಾಗ ಅಷ್ಟು ಈಸಿಯಾಗಿ ಪರ್ಮಿಷನ್ ತೊಗೊಂಡೆ ಮಾಡೋಕ್ಕಾಗಲ್ಲ. ಆದರೆ ಯಾವ ಪರ್ಮಿಷನ್ನು ಇಲ್ಲ, ಯಾವ ಡಬಲ್ ಇ ನಾಲೆಜ್ಗೂ ಇಲ್ಲ, SC ನಾಲೆಜ್ಗೂ ಇಲ್ಲ, ಗೌರ್ಮೆಂಟ್ಗೂ ಹೋಗಲಿಲ್ಲ. ಇವರು ಆರ್ಡ್ರ್ ಕೊಟ್ಟರು, ಅವ್ರು ಹೊಡೆದಾಕಿದ್ದಾರೆ. ಸೊ ಸಾರ್ವಜನಿಕ ಸ್ಥಳಗಳನ್ನ ಕಾಪಾಡುವಂಥ ಇದು ಜವಾಬ್ದಾರಿ ಅಧಿಕಾರಿಗಳದಿದೆ. ಅಧಿಕಾರಿಗಳು ಅವ್ರ ಕೈ ಗೊಂಬೆ ಕೆಲಸ ಮಾಡ್ತಿದ್ದಾರೆ. ಅದ್ರ ಪರಿಣಾಮ ಮುಂದೆ ಅವರೇ ಅನುಭವಿಸ್ತಾರೆ.